ಸರ್, ಈಗ ಹುನ್ನಾರ ಅಂತಕ್ಕಂಥ ನೇರವಾಗಿ ಹೇಳ್ತಿದ್ದೀವಿ ನಾವು. ಸುಮಾರು 56,000 ಮತಗಳನ್ನ ಇಟ್ಕೊಂಡಿರ್ತಕ್ಕಂಥ ದಲಿತ ಮತಗಳಿರ್ತಕ್ಕಂಥ ಕ್ಷೇತ್ರ ಬೇಲೂರು ವಿಧಾನಸಭಾ ಕ್ಷೇತ್ರ. ಹೊಸದಾಗಿ ಮಾನ್ಯ ಉಳ್ಳಳ್ಳಿ ಸುರೇಶ್ ಅವರು ಅಲ್ಲಿ ಆಯ್ಕೆಯಾಗಿದ್ದಾರೆ, ಭಾಳ ಸಂತೋಷ. ಮೊನ್ನೆ ತಾನೇ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಮಾಡಿದ್ದೇವೆ. ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಹೆಸರು ಬರಲಿಕ್ಕೆ ಕಾರಣ ಸಂವಿಧಾನಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಇನ್ನೂ 100 ಆಗಬೇಕು. ಆಮೇಲೆ ಅವ್ರ ವಿಚಾರಧಾರೆಗಳು ಅದ್ರ ಮುಖಾಂತರ ಹರಡಬೇಕು. ಆದರೆ ಅಲ್ಲಿ ಮತ್ತೊಂದು ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಅಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದನ್ನು ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡದಿರ್ತಕ್ಕ ಸಂದರ್ಭದಲ್ಲಿ ಪಕ್ಕದಲ್ಲೇ ಒಂದು ಅಂಬೇಡ್ಕರ್ ಪ್ರತಿಮೆ ಇದೆಯಲ್ಲ ಅಂತಕ್ಕಂಥದ್ದನ್ನು ಉಳ್ಳಳ್ಳಿ ಸುರೇಶ್ ಅವ್ರನ್ನ ನಾವು ಧ್ವನಿ ಸುರುಳಿಯನ್ನು ಕೇಳಿದ್ದೇವೆ. ಅವರು ಪ್ರಶ್ನೆ ಮಾಡ್ತಕ್ಕಂಥ ಅಗತ್ಯ ಇರಲಿಲ್ಲ. ಆದರೆ ಇವತ್ತು ಆಗಲೇ 4 ವರ್ಷದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಧಾರೆಗಳು ಅಂಬೇಡ್ಕರ್ ಅವರ ಪ್ರತಿಮೆಯ ಪುತ್ಥಳಿ ವಿಚಾರದಲ್ಲಿ ಇವತ್ತು ಉಳ್ಳಳ್ಳಿ ಸುರೇಶ್ ಅವರು ಮಾಡಿದ ನಂತರ ಇವತ್ತು ಗ್ರಾಮ ಪಂಚಾಯತಿಯಿಂದ ನೋಟಿಸ್ ಆಗುತ್ತೆ, ಪೊಲೀಸ್ ಸ್ಟೇಷನ್ನಿಂದ ನೋಟಿಸ್ ಆಗುತ್ತೆ. ಹಂಗಾರೆ ಇವರು ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಅಂಬೇಡ್ಕರ್ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು? ಹಾಗಾಗಿ ನಾವು ಖಂಡನೆಯನ್ನು ಮಾಡ್ತಿದ್ದೇವೆ. ಉಳ್ಳಳ್ಳಿ ಸುರೇಶ್ ಅವರೇ, ನೀವು ತಿದ್ಕೊಬೇಕು. ಯಾಕೆ ಅಂತಂದರೆ ನೀವು ಮೊದಲನೇ ಬಾರಿ ಶಾಸಕರಾಗಿದ್ರಿ, ಮೊದಲನೇ ಬಾರಿಗೆ ಅಂತ್ಯ ಆಗೋದು ಬೇಡ ಅಂತಕ್ಕಂಥ ನಮ್ಮ ಆಶಯ ಇದೆ. ನೀವು ಮೊದಲನೇ ಬಾರಿಗೆ ಅಂತ್ಯ ಆಗಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟವನ್ನು ರೂಪಿಸಬೇಕಾಗಿದೆ. ನೀವು ಬದಲಾವಣೆ ಮಾಡ್ಬೇಕಂತ ಒಂದು ಆಗ್ರಹವನ್ನು ಮಾಡ್ತೀವಿ ಸರ್. ಒಂದು ವೇಳೆ ತೆರವುಗೊಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದರೆ ಶಾಸಕರು ನಿಮ್ಮ ನಿಲುವೇನು ಸರ್? ತೆರವುಗೊಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದರೆ ಅಲ್ಲಿನ ದಲಿತ ಜನಪರ ಚಳುವಳಿಗಳ ಒಕ್ಕೂಟವನ್ನು ಮಾಡಿಕೊಂಡು ಅವರ ಪ್ರತಿಕೃತವನ್ನು ದಹನ ಮಾಡ್ತಾ ಅವರ ವಿಚಾರಧಾರೆಯನ್ನು ನಾವು ಎಲ್ಲ ಕಡೆ ನಾವು ಪ್ರಚಾರ ಮಾಡಲಿಕ್ಕೆ ಇದು ಮಾಡ್ತೀವಿ. BJPಯ ಈ ಒಂದು ಕುಕೃತ್ಯ ಇದೇ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ನಾವು ನಿಂತ್ಕೋತೀವಿ. ಹಾಗಾಗಿ BJP ಪಕ್ಷವೂ ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು, ತಿಳುವಳಿಕೆಯನ್ನು ಕೊಡಬೇಕು, ಅವರು ಕೂಡ ಜಾಗೃತರಾಗಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೀವಿ ಸರ್.